ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿಎಂ ಕುರ್ಚಿ ಫೈಟ್ ನಿಲ್ತಾ ಇಲ್ಲ. ಪರಮೇಶ್ವರ್ ಸತೀಶ್ ಆಯಿತು. ಇದಾದ್ಮೇಲೆ ದೆಹಲಿಗೆ ಇದೀಗ ಎಂಬಿ ಪಾಟೀಲ್ ತೆರಳುತ್ತಾ ಇದ್ದಾರೆ. ಇವತ್ತು ರಾತ್ರಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಎಂಬಿ ಪಾಟೀಲ್. ಮೊನ್ನೆ ಶಿವಾನಂದ್ ಪಾಟೀಲ್ ಕೊಟ್ಟಂತ ಸ್ಟೇಟ್ಮೆಂಟ್ಗೆ ನಾನು ಈ ಪಕ್ಷದಲ್ಲಿ ಸೀನಿಯರ್, ವಿಜಯಪುರದಿಂದ ಯಾರಾದರೂ ಮುಖ್ಯಮಂತ್ರಿ ಆದ್ರೆ ಅದು ನಾನೇ ಆಗಿರ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಸಹಜವಾಗಿ ಒಂದಿಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಈ ಬೆಳವಣಿಗೆ ಮಧ್ಯದಲ್ಲೇ ಇವತ್ತು ರಾತ್ರಿ ಎಂಬಿ ಪಾಟೀಲ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇಲಾಖೆಯ ಕೆಲಸದ ನೆಪದಲ್ಲಿ ದೆಹಲಿಗೆ ಹೋಗ್ತಾ ಇದ್ರು ಕೂಡ ಎಐಸಿಸಿ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆಗಳು ಇದೆ ಅಂತ ಕಾಂಗ್ರೆಸ್ನ ಮೂಲಗಳಿಂದಲೇ ಮಾಹಿತಿಗಳು ಸಿಕ್ಕಿರೋದು. ಪರಮೇಶ್ವರ್ ಆಯ್ತು, ಸತೀಶ್ ಜಾರಕಿಹೊಳಿ ಆಯ್ತು, ಇದೀಗ ಎಂಬಿ ಪಾಟೀಲ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಮೊನ್ನೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಇಂದಲೇ ಅವರು ಕೂಡ ಟವೆಲ್ ಹಾಕ್ತಿದ್ದಾರೆ ಸಿಎಂ ಕುರ್ಚಿ ಮೇಲೆ ಅನ್ನೋದು ಗೊತ್ತಾಗಿತ್ತು. ಈ ಬೆನ್ನಲ್ಲೇ ದೆಹಲಿ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿಎಂ ಕುರ್ಚಿ ಫೈಟ್ ನಿಲ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಬೆನ್ನಲ್ಲೇ ಪರಮೇಶ್ವರ್ ಪರವಾಗಿನೂ ಕೂಡ ಪೋಸ್ಟ್ ಗಳನ್ನ ಹಾಕಲಾಗ್ತಾ ಇದೆ. ನಿನ್ನೆ ತೋರಿಸಿದ್ವಿ ಸುದ್ದಿ. ಸತೀಶ್ ಜಾರಕಿಹೊಳಿ ಪರವಾಗಿ ಅವರ ಅಭಿಮಾನಿಗಳು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ ಹೇಳಿ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಅಂದ್ರೆ ಮಾಧ್ಯಮದ ಮುಂದೆ ಉತ್ತರ ಕೊಟ್ಟಿದ್ದು, ಆತರ ಬದಲಾವಣೆ ಚರ್ಚೆ ಕಾಂಗ್ರೆಸ್ ಅಲ್ಲಿ ನಡೀತಾ ಇಲ್ಲ ಅಂತ ಹೇಳಿ. ಈಗ ಪರಮೇಶ್ವರ್ ಅವರ ಸರದಿ ಅವರ ಅಭಿಮಾನಿಗಳು ನೋಡಿ, ಕರುನಾಡು ಕಾಣಲಿರುವಂತ ಮೊದಲ ದಲಿತ ಮುಖ್ಯಮಂತ್ರಿ ಅಂತ ಹೇಳಿ ಅವ್ರ ಫೋಟೋಗಳನ್ನ ಹಾಕಿ ವಿವಿಧ ಟ್ಯಾಗ್ ಲೈನ್ ಗಳನ್ನ ಯೂಸ್ ಮಾಡ್ತಿದ್ದಾರೆ. ಟೈಟಲ್ ಗಳನ್ನ ಹಾಕಿ ಪೋಸ್ಟ್ ಗಳನ್ನ ಮಾಡಲಾಗ್ತಾ ಇದೆ. ಪರಮೇಶ್ವರ್ ಯುವ ಸೈನ್ಯದ ಬಳಗದಿಂದ ಈ ಅಭಿಯಾನವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಡೆಸ್ತಾ ಇದ್ದಾರೆ. ಪರಮೇಶ್ವರ ಫ್ಯಾನ್ಸ್ ಹಾಗೇನೆ ಸಂಘಟನೆಗಳಿಂದ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವೈರಲ್ ಆಗ್ತಾ ಇದೆ ಅಭಿಯಾನ. ಸಿಎಂ ಕುರ್ಚಿ ಬಗ್ಗೆ ಬಿಜೆಪಿ ಅಪಪ್ರಚಾರ ಮಾಡ್ತಾ ಇದೆ. ಸಿಎಂ ಹುದ್ದೆ ಚರ್ಚೆ ಈಗ ಅನಾವಶ್ಯಕ ವಿಚಾರ, ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ ಅಂತ ಸಚಿವರುಗಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಆಂತರಿಕವಾಗಿ ಕಾಂಗ್ರೆಸ್ ಅಲ್ಲಿ ನೆಕ್ಸ್ಟ್ ಯಾರಾಗಬಹುದು ಸಿಎಂ ಅಂತ ಹೇಳಿ ಚರ್ಚೆಗಳಂತೂ ಅಫ್ಕೋರ್ಸ್ ನಡೀತಾ ಇದೆ. ಕೆಲವರು ತಮ್ಮದೇ ರೀತಿಯಲ್ಲಿ ಲಾಬಿಗಳನ್ನ ಮಾಡ್ತಾ ಇದ್ದಾರೆ. ದೆಹಲಿ ತನಕನೂ ಹೋಗಿ ಚರ್ಚೆಯನ್ನ ಮಾಡಿ ಬರ್ತಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಅಂತ ಸಚಿವರುಗಳು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲ, ಕೂಗು ಕೇಳ್ತಾ ಇಲ್ಲ. ಹೇಳಿದ್ವಿ, ನಿನ್ನೆ ಕೂಡ ಹೇಳಿದ್ವಿ, ಕೂಗು ಕೇಳೋ ಪ್ರಶ್ನೆ ಇಲ್ಲ. ಸಿ ಎಮ್ ಅವರಿದ್ದಾರೆ, ಅವ್ರು ಇಳಿಸೋ ಪ್ರಶ್ನೆ ಇಲ್ಲ. ಇಳಿಸೋರು ಯಾರಂತ ಈಗ ಅವ್ರ ಪ್ರಶ್ನೆ ಬಂದಿದ್ದು. ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ. ಈಗವ್ರು ಕೂಡ ಅದನ್ನೇ ಹೇಳ್ತೀವಿ. ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ. ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ, ಇಶ್ಯೂ ಇದೆ. ಅದ್ರ ಬಗ್ಗೆ ಗಮನ ಹರಿಸಕ್ಕೆ ನಮ್ಗೆ ಸಮಯ ಬೇಕು. ಮುಖ್ಯಮಂತ್ರಿ ಅವರಿದ್ದಾರೆ, ಸರ್ಕಾರ ಮುಂದುವರಿತಾ ಇದ್ದಾರೆ ಅಷ್ಟೇ. ಕೇಸ್ ನಡೆದ್ರು ಕೂಡ ಅದ್ರ ಪಾಡಿಗೆ ನಡೀತಿದೆ. ಸೊ ರಾಜೀನಾಮೆ ಕೊಡಬೇಕಂತ ಎಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ. ಈಗ ಸಿದ್ದರಾಮಯ್ಯರ ಮುಂದೆ ಇರ್ತಾರೆ, ಅವರೇ ಇರ್ತಾರೆ. ನೋಡಿ, ಇವತ್ತಿಗೆ ಆ ಪ್ರಶ್ನೆ ಏನೂ ಬರೋದೇ ಇಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೀತಾ ಇದೆ. ನಿಜ ಕೋರ್ಟಲ್ಲಿ ಕೇಸ್ ಇದೆ, ಏನಾಗುತ್ತೆ ಕಾದು ನೋಡೋಣ. ಇವರು ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋಂಥ ಅಗತ್ಯ ನನಗೇನು ಕಾಣಿಸ್ತಾ ಇಲ್ಲ. ಇಲ್ಲ, ನಾವೆಲ್ಲ ನಮ್ಮ ಇಲಾಖೆಗಳ ಕೆಲಸ ಮಾಡ್ತಾ ಇದ್ದೀವಲ್ಲ. ಪ್ರತಿಯೊಬ್ಬ ಮಂತ್ರಿಗಳು ಕೂಡ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಕಾರ್ಯದರ್ಶಿಗಳು, ಅವರ ಇಲಾಖೆಯವರು ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಕೂಡ ಸುಮ್ಮನೆ ಕೂತಿಲ್ಲ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಇವತ್ತು ಆರ್ಗ್ಯುಮೆಂಟ್ ಇದೆ ಅನ್ನುವಾಗ ಅದಕ್ಕೋಸ್ಕರ ಅವರು ಯಾವುದೇ ಕಾರ್ಯಕ್ರಮ ಕೊಟ್ಟಿರಲಿಕ್ಕಿಲ್ಲ. ಲಾಸ್ಟ್ ಟೈಮು ಅದೇ ರೀತಿ ಕೊಟ್ಟಿರಲಿಲ್ಲ. ಬಟ್ ಅದು ಆಡಳಿತ ನಡೀತಾ ಇದೆಯಲ್ಲ. ಯಾವ್ದು ನಿಂತಿದೆ ಹೇಳಿ? ಯಾವ ಆಡಳಿತ, ಯಾವ ಕೆಲಸ ನಿಂತಿದೆ? ಯಾವ ಅಧಿಕಾರಿಗಳು ಆಫೀಸ್ಗೆ ಹೋಗ್ತಾ ಇಲ್ಲ? ಆ ಥರ ಏನಾದರೂ ಆಗಿದೆಯಾ? ಎಲ್ಲ ಇಲಾಖೆಗಳು ನಡೀತಾ ಇದ್ದಾವೆ. ಈಗ ಹೈಕಮಾಂಡ್ ಅಲ್ಲಿ ಏನಾಗ್ತಾ ಇದೆ ಅಂತ ಅಟ್ಲೀಸ್ಟ್ ಒಂದು 60% ಅನ್ನ ನಂಗೆ ಗೊತ್ತಿರಬೇಕಲ್ಲ. ಮತ್ತೆ ಮುಂಚೆ ಥರ ಅಲ್ಲಲ್ಲ. ಅಬ್ಸಲ್ಯೂಟ್ಲಿ ನಾಟ್. ವಿ ಆರ್ ವಿತ್ ಅವರ್ ಸಿಎಂ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.